ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಅತಿ ಸುಲಭವಾಗಿ ಮಾಡ್ಬೋದಂತಹ ಒಂದು ಚಟ್ನಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಯಾವಾಗರೇ ಅಡುಗೆ ಮಾಡೋ ಟೈಮ್ದಾಗ ಭಾಳ ಟೈಮ್ ಇರಂಗಿಲ್ಲ, ಜಲ್ದಿ ಒಂದು ಏನರ ಮಾಡಬೇಕು ಅಂತ ಅನಿಸಿದಾಗ ಪಟ್ನ ನಿಮಿಷದೊಳಗೆ ನಾವು ಮಸ್ತಾಗಿ ಮಾಡುವಂತಹ ಒಂದು ಸೌತೆಕಾಯಿ ಚಟ್ನಿಯನ್ನು ಇವತ್ತಿನ ವಿಡಿಯೋದಾಗ ರೀ ನೋಡೋಣ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಏನು ಮಾಡಿರಿ, ಒಂದು ಯಾವುದರಪ್ಪ ಅಂತಂದ ಅದ್ರಾಗ ಏನು ಮಾಡಿರಿ, ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆಯನ್ನು ಕಾಯ್ಕಟ್ಟಿ ಸಾಕ್ರಿ ಅಟ್ಟ. ಅದಾದ ನಂತರ ಅದರೊಳಗೆ ಸ್ವಲ್ಪ ಜೀರಿಗೆ, ಹಂಗೆ ಹಸಿಮೆಣ್ಸಿಕಾಯಿ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಅನುಗುಣವಾಗಿ ತಗೋರಿ. ಮುಂದಕ್ಕೆ ಇದ್ರಾಗ ನಾವು ಸ್ವಲ್ಪ ಕರಿಬೇವನ್ನು ಹಾಕಿ ಚಂದಂಗಿ ಸ್ವಲ್ಪನ ಹುರಿದಂಗೆ ಮಾಡೋರಿ. ಅದರ ಜೊತೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹುರಿಗಡ್ಲೆಯನ್ನು ಹಾಕಿರಿ ಅಥವಾ ಪುಟಾಣಿಯನ್ನು ಹಾಕಿ ಅದನ್ನು ಸ್ವಲ್ಪ ನೀವು ಬೆಚ್ಚಗೆ ಮಾಡಬೇಕು. ಮುಂದಕ್ಕೆ ಇದ್ರೊಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೀಟು ತಿರುವಿಡ್ದಂಗೆ ಮಾಡಿ ಗ್ಯಾಸನ್ನು ಬಂದ್ ಮಾಡಿ ಬಿಡ್ನೋರಿ. ಈಗ ನೆಕ್ಸ್ಟ್ ಅದಕ್ಕೆ ಒಂದು 1/3 ಕಪ್ಪಷ್ಟು ನಾವಿಲ್ಲಿ ತೆಂಗಿನಕಾಯಿಯನ್ನು ಸಣ್ಣಗೆ ಕಟ್ ಮಾಡಿ ತೊಗೊಂಡೋರಿ. ಇದನ್ನು ಬಂದ್ ಮಾಡಿದ್ಮೇಲೆ ತನಕ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿದಂಗೆ ಮಾಡಿ ಈಗ ಅದನ್ನೆಲ್ಲನೂ ತೊಗೊಂಡೋಗಿ ಒಂದು ಮಿಕ್ಸರ್ ಜಾರ್ದಾಗ ಸೇರಿಸೋರಿ. ತಿಳಿತಿರಲ್ಲ, ಇಷ್ಟು ಆದ್ಮೇಲೆ ಇದಕ್ಕೆ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ರೊಳಗೆ ಹಾಕಿರಿ. ಮುಂದಕ್ಕೆ ಈ ಉಪ್ಪು ಆದ್ಮೇಲೆ ಇದಕ್ಕೆ ಸ್ವಲ್ಪ ನಾವು ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನೀವು ಹುಣಸೆ ಹಣ್ಣಿನ ರಸ 2 ಸಲ ಹಾಕಿರಿ. ಚಲೋ ಹೊತ್ನಂಗೆ ಆಗ್ತೈತಿ. ಮುಂದಕ್ಕೆ ಇದನ್ನು ನೀವು ಬೇಕು ಅಂತಂದ್ರೆ ಬೆಲ್ಲ ಸಕ್ಕರೆ ಹಾಕ್ಬೋದು ರೀ, ಆದ್ರೆ ನಾವು ಇದನ್ನು ಯಾವುದೂ ಹಾಕತ್ತಿಲ್ಲ. ಗರ್ರ ಅಂಥೇಳಿ ನೆನೆಸಿ ಸಣ್ಣ ಮಾಡಿರಿ. ಯಾಕೆ ಹಾಕತ್ತಿಲ್ಲ ಅಂತಂದ್ರೆ ಇದ್ರೊಳಗೆ ಆಲ್ರೆಡಿ ನಾವು ಕೊಬ್ಬರಿ ಹಾಕಿರೋದ್ರಿಂದ, ಅಂದ್ರೆ ತೆಂಗಿನಕಾಯಿ ಏನು ಹಾಕಿರ್ತಿಲ್ಲ ಅದು ಸ್ವಲ್ಪ ಸ್ವೀಟ್ ಆಗ್ತೈತಿ. ಅದಕ್ಕೆ ಹಾಕೋದು ಬೇಡ ಅಂತ ಬಿಟ್ಟಿವಿ, ಬೇಕಂದ್ರೆ ಹಾಕ್ಬೋದು ರೀ. ಇನ್ನು ಸೌತೆಕಾಯಿಯನ್ನು ನಾವು ಈ ರೀತಿ ತುರಿದು ಅದರ ನೀರು ಸಮೇತನ ಇದ್ರೊಳಗೆ ಹಾಕೊಂಡ್ರಿ. ಒಂದೇ ಸಲ ಗರ್ರ ಅನ್ಸ್ಕೊಂಬಂದಿರಿ ದಮ್ದಮ್ಮಂಗೆ ಇದನ್ನೂ ಒಮ್ಮೆ ಹಾಕಿ ನೀವು ಈಗ ರುಬ್ಬಬೇಕು. ನೆನ್ಪಿಡ್ಕೊರಿ, ಆ ಜವಾರಿ ಸೌತೆಕಾಯಿ ಅದು ಇತ್ತಂದ್ರೆ ಅದ್ರ ಮ್ಯಾಗಿನ ಸಿಪ್ಪೆ ಅದು ಏನೂ ತೆಗೆದು ಬೇಕಾಗಿಲ್ಲ, ಪೀಲ್ ಮಾಡೋದು ಬೇಕಾಗಿಲ್ಲ ರೀ. ಇರಲಿಲ್ಲ ಅಂತಂದ್ರೆ ಅಷ್ಟೇ ಹಿಂಗೆ ಮಾಡಿ ಒಂದೀಟು ಗರ್ರ ಅನಿಸ್ರಿ. ಭಾಳೋತನ ಏನಲ್ಲ, ಒಂದೀಟು ಮಾಡಿದ್ರೆ ತನ್ನಿಂತಾನ ಆಗಿಬಿಡ್ತತಿ. ಚಂದಂಗಿ ಈ ರೀತಿಯಾಗಿ ಚಟ್ನಿನೂ ನಿಮಗೆ ಸಿಗ್ತೈತೆ ರೀ. ಇದು ಸಿಂಪಲ್ ಆಗಿರುವಂತಹ ಸೌತೆಕಾಯಿ ಚಟ್ನಿ. ಇದನ್ನು ಬಿಡೋದು ಬೇಡ್ರಿ. ಇದಕ್ಕೆ ಒಂದು ಸ್ವಲ್ಪ ಫ್ಲೇವರ್ ಬರಬೇಕು ಅಂತಂದ್ರೆ ಮತ್ತೊಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆಕಾಯಿ ಹಾಕಿಟ್ಟ ಅದ್ರಾಗ ಸಾಸಿವೆಯನ್ನು ಹಾಕಿ ಆಮೇಲೆ ನೀವು ಬೇಕು ಅಂತಂದ್ರೆ ಅದ್ರಾಗ ಉದ್ದಿನ ಬೇಳೆಯನ್ನು ಹಾಕಿರಿ. ಆಮೇಲೆ ಒಗ್ಗರಣೆಗೆ ಅಥವಾ ಮೊದಲು ಮಾಡುವಾಗೂ ಬೆಳ್ಳುಳ್ಳಿ ಹಾಕಿದ್ರೂ ನಡಿತೈತೆ ನೋಡ್ರಿ. ಆಮೇಲೆ ಒಂದಿಟ್ಟು ಹಿಂಗನ್ನು ಸೇರಿಸ್ರಿ. ಹಂಗೆ ಒಂದು ಒಣ ಮೆಣಸಿಕಾಯಿ, ಬ್ಯಾಡಗಿ ಮೆಣಸಿಕಾಯನ್ನು ಹಾಕಿರಿ. ಚಲೋ ಆಗ್ತೈತೆ ಇದರಿಂದ. ಮುಂದಕ್ಕೆ ಈ ಬ್ಯಾಡಗಿ ಮೆಣಸಿಕಾಯನ್ನು ಸ್ವಲ್ಪ ಹುರಿದು ಆದ ನಂತರ ಕರಿಬೇವನ್ನು ಮತ್ತೊಮ್ಮೆ ನೀವು ಇಲ್ಲಿ ಹಾಕಬೇಕಾಕೈತಿ. ಕರಿಬೇವನ್ನು ಹಾಕಿ ಒಂದೀಟ ನೀವು ಆ ಕಡೆಯಿಂದ ಈ ಕಡೆಯಿಂದ ಮಾಡಿದ ಮ್ಯಾಲ್ತ ಏನು ಮಾಡಿರಿ, ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಇದ್ರೊಳಗನ್ನ ಹಾಕಿ ಇನ್ನು ಅದನ್ನು ಒಗ್ಗರಣೆ ಕೊಟ್ಬಿಡ್ರಿ. ಇಷ್ಟ ಸಿಂಪಲ್ ಆಗಿರುವಂತಹ ಮಸ್ತ್ ಮಾಡುವಂತಹ ಒಂದು ಸೌತೆಕಾಯಿ ಚಟ್ನಿ ಸುಲಭವಾಗಿ ರೆಡಿ ಆಗ್ತೈತೆ ರೀ. ಟೈಮ್ನೂ ಭಾಳ ಕಡಿಮೆ ಮಾಡೋಕ್ಕೆ, ಮೆಥಡೂ ಭಾಳ ಈಸಿ ರೀ. ಹಂಗೆ ನಿಮಗೂ ಇಷ್ಟ ಆಗ್ತೈತಿ, ರುಚಿನೂ ಇರ್ತೈತಿ. ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ. ಹಂಗೆ ಚಾನಲಿನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.